F&O ಟ್ರೇಡರ್ಗಳಿಗೆ ಸೆಬಿ ಇನ್ನೊಂದು ಶಾಕ್ ಅನ್ನು ನೀಡಲಿಕ್ಕೆ ತಯಾರಾಗಿದೆ. F&O ಮಾರ್ಕೆಟ್ಗೆ ಇನ್ನೊಂದು ಸುತ್ತಿನ ರೆಗ್ಯುಲೇಷನ್ ಅನ್ನು ತರಲಿಕ್ಕೆ ಸೆಬಿ ಹೊರಟಿದೆ. ಸೆಬಿ ಚೇರ್ಮನ್ ಪ್ರಕಾರ ಇನ್ನೊಂದು ತಿಂಗಳಲ್ಲಿ ಈ ಎರಡನೇ ಸುತ್ತಿನ ರೆಗ್ಯುಲೇಷನ್ಗಳು ಬರುವಂತ ಸಾಧ್ಯತೆ ಇದೆ. ಆಲ್ರೆಡಿ ಒಂದಷ್ಟು ರೆಗ್ಯುಲೇಷನ್ ಗಳನ್ನ ತಂದು ವೀಕ್ಲಿ ಎಕ್ಸ್ಪೈರಿಗಳನ್ನ ಲಿಮಿಟ್ ಮಾಡಿ ಒಂದಷ್ಟು ಮಾರ್ಜಿನ್ ಗಳನ್ನ ಇನ್ಕ್ರೀಸ್ ಮಾಡಿ ಲಾಟ್ ಸೈಜ್ ಗಳನ್ನ ಇನ್ಕ್ರೀಸ್ ಮಾಡಿತ್ತು. ಇದಾದ ನಂತರ ಇನ್ನೊಂದಿಷ್ಟು ರೆಗ್ಯುಲೇಷನ್ ಅನ್ನ ತರುವಂತ ಸೂಚನೆಯನ್ನ ಕೊಡ್ತಾ ಇದೆ. ಒಂದು ಪ್ರಪೋಸಲ್ ಇರುವಂತದ್ದು ಈಗೇನು ಸೆನ್ಸೆಕ್ಸ್ ಆಗಿ ನಿಫ್ಟಿ ಎಕ್ಸ್ಪೈರಿ ಇದೆ, ಇದನ್ನ ಯಾವುದೋ ಒಂದು ದಿನ ಮಾಡುವಂತ ಒಂದು ಪ್ರಪೋಸಲ್ ಆಲ್ರೆಡಿ ಇದೆ. ಈಗ ಮಂಗಳವಾರ ಹಾಗೆ ಗುರುವಾರ ಇತ್ತು. ಇದನ್ನ ವಾರದ ಯಾವುದಾದ್ರೂ ಒಂದೇ ದಿನ ಈ ಎಕ್ಸ್ಪೈರಿನ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇರುವಂಥದ್ದು. ಇದು ಬಿಟ್ಟರೆ ಬೇರೆ ಯಾವುದು ಪ್ರಪೋಸಲ್ ಇಲ್ಲ. ಹಾಗಾದ್ರೆ ಇನ್ಯಾವ ರೆಗ್ಯುಲೇಷನ್ಗಳನ್ನು ತರ್ತಾರೆ ಅಂತ ನೋಡಬೇಕಾಗತ್ತೆ. ಇನ್ನುಳಿದಿರೋದು ರಿಟೇಲರ್ ಟ್ರೇಡರ್ಗಳನ್ನು F&O ಮಾರ್ಕೆಟ್ಗೆ ಎಂಟರ್ ಆಗುವಾಗಲೇ ಒಂದಷ್ಟು ರಿಸ್ಟ್ರಿಕ್ಷನ್ ಮಾಡುವಂಥದ್ದು ಇರಬಹುದು. ಈ ರೀತಿಯ ಚೇಂಜಸ್ ಅನ್ನು ಏನಾದರೂ ತಂದರೆ ಅದು ತುಂಬಾ ನೆಗೆಟಿವ್ ಆಗುತ್ತೆ. ಇವರ ಪ್ರಕಾರ ಮೋಸ್ಟ್ ಆಫ್ ದಿ ರಿಟೇಲ್ F&O ಟ್ರೇಡರ್ಗಳು ಲಾಸ್ ಅನ್ನು ಮಾಡ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಈ ರೀತಿಯ ರೆಗ್ಯುಲೇಷನ್ ಬೇಕು ಅಂತ. ಬಟ್ ಜನ ಕೇವಲ F&O ದಲ್ಲಿ ಮಾತ್ರ ಹಣವನ್ನು ಕಳ್ಕೊಳ್ತಾ ಇಲ್ಲ, ಫ್ಯಾಂಟಸಿ ಗೇಮಿಂಗ್ ಆ್ಯಪ್ಗಳಲ್ಲಿ ಕೂಡ ಹಣವನ್ನು ಕಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಯಾವ ರೂಲ್ಸ್ ಇದೆ? ಏನೂ ಇಲ್ಲ. ಅದೇ ರೀತಿ ನೀವು ಫಾರೆಕ್ಸ್ ಮಾರ್ಕೆಟನ್ನು ಬ್ಯಾನ್ ಅಂತ ಮಾಡಿದ್ರಿ, ಬಟ್ ಇವತ್ತು ಕೂಡ ಫಾರೆಕ್ಸ್ ಟ್ರೇಡಿಂಗ್ ಓಪನ್ ಆಗಿ ನಡೀತಾ ಇದೆ. ಅದಕ್ಕೆ ಯಾವ ರೂಲ್ಸನ್ನು ತಂದಿದ್ದೀರಿ? ಏನೂ ಇಲ್ಲ. ಅದೇ ರೀತಿ ಒಂದಷ್ಟು ಜನ ಒಂದಷ್ಟು F&O ರೂಲ್ಸ್ ಬಂದ ನಂತರ ಹೆಚ್ಚಾಗಿ ಕ್ರಿಪ್ಟೋ ಮಾರ್ಕೆಟ್ ಕಡೆ ಟ್ರೇಡಿಂಗ್ ಅನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಯಾವ ರೂಲ್ಸ್ ಇದೆ? ಹಾಗಾದರೆ ಕೇವಲ NSE BSE ಫ್ಯೂಚರ್ ಅಂಡ್ ಆಪ್ಷನ್ ಸೆಗ್ಮೆಂಟ್ ಇಲ್ಲಿ ಮಾತ್ರ ಹಣವನ್ನು ಕಳ್ಕೊಳ್ಳೋದಾ? ಬೇರೆ ಎಲ್ಲಿ ಹಣವನ್ನು ಕಳ್ಕೊಳ್ಳೋದಿಲ್ವಾ? ಈ ರೀತಿ ಫ್ಯಾಂಟಸಿ ಆ್ಯಪ್, ಕ್ರಿಪ್ಟೋ ಮಾರ್ಕೆಟ್ ಇರ್ಬೋದು, ಫಾರೆಕ್ಸ್ ಮಾರ್ಕೆಟ್ ಇರ್ಬೋದು, ಇದಕ್ಕೆ ಯಾವ ರೀತಿ ರೂಲ್ಸ್ ಅನ್ನು ತರ್ತೀರಿ? ಇದಕ್ಕೆ ನೀವು ಮೊದಲನೇದಾಗಿ ಆನ್ಸರ್ ಅನ್ನು ಮಾಡಬೇಕಾಗುತ್ತೆ. ಈ ಚೇಂಜಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ಫಾಲೋ ಮಾಡಿ. ಥ್ಯಾಂಕ್ ಯು.